पूज्याय राघवेन्द्राय सत्यधर्मरताय च ಹೇಳ್ತಿದ್ದಾರೆ. ಆವಾಗಿನ ಜನ್ರೇಷನ್ಗೂ ತುಂಬ ಡಿಫ್ರೆನ್ಸ್ ಇದೆ. ಈಗಿನ ಕಾಲದಲ್ಲಿ ಹೇಳಿದ್ರಿ, ಹುಡುಗ ಮದುವೆ ಆದ ತಕ್ಷಣ ಹುಡುಗಿ ಬೇಡ ಆದ ತಕ್ಷಣ ಮತ್ತೊಂದು ಹುಡುಗಿಯಿಂದ ಮದುವೆ ಆದರೂ ಕೂಡ ಕೆಲವೊಂದು ಹುಡುಗಿಯರಿಂದ ಮುಚ್ಚಿಡ್ತಾರೆ ಹುಡುಗರು. ಮುಚ್ಚಿಟ್ಟು ಈ ಕಡೆ ಹೆಂಡತಿಗೂ ಮೋಸ ಮಾಡ್ತಾರೆ, ಈ ಕಡೆ ಹುಡುಗಿನೂ ಮೋಸ ಮಾಡ್ತಾರೆ. ಇದು ನಡೀತಾ ಇದೆ ಇವಾಗಿನ ಜನ್ರೇಷನಲ್ಲಿ. ಈಗಿನ ಸಮಾಜ ಯಾವ ರೀತಿ ಇದೆ ಅಂದರೆ ಪುರುಷನ್ಗೆ ಏನು ಅನ್ನಂಗಿಲ್ಲ, ಟೈಮ್ ಪಾಸ್. ಬಟ್ ಅದು ಎಲ್ಲ ದೋಷ ಏನಿರೋದೆಲ್ಲ ಹೆಣ್ಮಗಳ ಮೇಲೆ ಅದು ಅಪವಾದ ಬರೋದೇ. ಅದು ಏನೇ ಮಾಡಿದ್ರು ಗಂಡು ಮಕ್ಕಳ ಮೇಲೆ ಬರೋದಿಲ್ಲ, ಅದು ಹೆಣ್ಮಕ್ಳ ಮೇಲೆ ಬರೋದು. ಈ ರೀತಿಯಾಗಿ ನಡೀತಿರುತ್ತೆ. ಇರೋದಾದ್ರೆ ಈಗ ಕೆಲವೊಂದು ಮದುವೆ ಆಗ್ಬೇಕಾದ್ರೆ ಅದೇನೋ ಗುಜ ದೇಶ ಅಂತ ಬರುತ್ತಲ್ಲ, ಗುಜ ದೋಷ ಅಂತ. ಸೊ ಅದು ಬಂದ್ರೆ ಈಗ ಮದುವೆ ಸಂಬಂಧ ಅಲ್ಲಿ ಬರುತ್ತೆ. ಅದು ಗುಜದೋಷ ಅನ್ನೋದೊಂದು ಬಂದ ತಕ್ಷಣ ಅದು ಮದುವೆ ಆಗೋದಿಲ್ಲ, ಸ್ವಲ್ಪ ಲೇಟ್ ಆಗುತ್ತೆ. ಆ ರೀತಿ ಆದರೆ ಏನು ಮಾಡ್ಬೇಕದು, ಪರಿಹಾರ ಏನಿದೆ, ಯಾಕಾಗುತ್ತೆ ಆ ರೀತಿ? ಖಂಡಿತ ಕುಜ ದೋಷ ಅನ್ನೋದು ಮಂಗಳ ದೋಷ. ನೋಡಿ, ಆ ದೋಷ ಇದ್ದರೆ ಖಂಡಿತ ಕಂಪ್ಲೀಟ್ ಕ್ಲಿಯರ್ ಆಗೋವರೆಗೂ ಮದುವೆ ಮಾಡಬಾರ್ದು. ಯಾಕೆ ಅಂತಂದರೆ ಆ ದೋಷ ಎಲ್ಲಿಗೋ ತೊಗೊಂಡೋಗಿ ಬಿಟ್ಬಿಡುತ್ತೆ, ಅದು ಪ್ರಪಂಚನೇ ಬಿಟ್ಟು ಹೋಗೋ ಥರನೂ ಮಾಡಿಬಿಡುತ್ತೆ. ಕಾರಣ ಆ ದೋಷಕ್ಕೆ ಅಷ್ಟೊಂದು ಪವರ್ ಇದೆ. ಅದಂದರೆ ಏನು, ಅದರಿಂದ ಏನು ಫಲ ಅಂದರೆ ನೋಡಿ, ಆ ದೋಷಕ್ಕೆ ಹೇಳಬೇಕು ಅಂತಂದರೆ ಕಾಮ ವೆರಿ ಜಾಸ್ತಿ ಇರುತ್ತೆ. ಕಾಮ ವೆರಿ ಅಂದರೆ ಏನು, ಆ ಕಾಮ ಎದಕ್ಕೋಸ್ಕರ ಅವ್ರಿಗಿದೆ ಅಂತಂದರೆ ಹೋದ ಜನ್ಮದಲ್ಲಿ ಅವರು ತೀರ್ಕೊಳ್ಳೋಂಥ ಸಮಯದಲ್ಲಿ ಆ ದೋಷ ಇರುತ್ತೆ. ಆ ದೋಷನ ಪರಿಹಾರ ಮಾಡಿರಲ್ಲ. ಆ ದೋಷ ಪರಿಹಾರ ಮಾಡದಿರೋ ಅವ್ರು ಶಾಂತತೆಯಿಂದ ಬಾಳಕ್ಕೆ ಅವ್ರಿಗೆ ಟೈಮು ಸಿಕ್ಕಿರಲ್ಲ. ಹಾಗಾಗಿ ಹೋದ ಜನ್ಮದಲ್ಲೇ ಇದ್ದಂಥ ದೋಷ ಈಗಲೂ ಬರುತ್ತೆ ಖಂಡಿತ. ಯಾಕೆಂದರೆ ಅವ್ರ ಗಂಡ ಹೆಂಡತಿ ಅಷ್ಟು ಸುಖ ಸಂತೋಷದಿಂದ ಬಾಳಿರ್ತಾರೆ. ಆಗ ಆಸೆಗಳನ್ನ ತುಂಬ ಇಟ್ಕೊಂಡಿರ್ತಾರೆ. ಆಗ ಅದು ಸ್ಫೂರ್ತಿ ಆಗಿರಲ್ಲ. ಈ ಜನ್ಮಕ್ಕೆ ಅದು ಬ್ಯಾಲೆನ್ಸ್ ಬಂದಿರುತ್ತೆ. ಆ ಬ್ಯಾಲೆನ್ಸನ್ನು ಕ್ಲಿಯರ್ ಮಾಡ್ಕೋಬೇಕು. ನೋಡಿ, ಕುಜದೋಷ ಅನ್ನೋದು ಬೇರೆ ಏನಿಲ್ಲ. ಅವ್ರಿಗೆ ಸ್ವಲ್ಪ ಕಾಮ ವಿಷಯದಲ್ಲಿ ಜಾಸ್ತಿ ಇದಿರುತ್ತೆ ಅಷ್ಟೇ. ಅದನ್ನು ಸರಿಪಡಿಸ್ಬೇಕು. ಏನಕ್ಕೆ ಅವ್ರಿಗಾಗಿದೆ ಅದಕ್ಕೋಸ್ಕರ ಅವರು ತುಂಬ ಹೆಣ್ಮಕ್ಳ ಜೊತೆ ಸುತ್ತುತ್ತಾ ಇದ್ದಾರೆ, ತಪ್ಪು ಮಾಡ್ತಾ ಇದ್ದಾರೆ. ಅಲ್ಲ, ಆ ರೀತಿ ಅಲ್ಲ. ಅವ್ರಿಗಿರೋ ಅಂಥ ಆಸೆಗಳನ್ನ ತೀರಿಸ್ಬೇಕು ಅಂದರೆ ಆ ಕರೆಕ್ಟಾಗಿ ಅವ್ರ ಏಜ್ಗೆ ಮದುವೆ ಮಾಡಿಸ್ಬೇಕು ಅನ್ನೋಂಥದ್ದು ಇರುತ್ತೆ. ಹಾಗಾಗಿ ಮದುವೆ ದಿನಗಳು ಅವರಿಗೆ ಶುಭ ಕಾರ್ಯನೇ ಬರೋದಿಲ್ಲ. ಯಾಕೆ ಅಂತಂದರೆ ಆ ಹೋಗಿದ್ದ ಜನ್ಮದ ಪಾಪನ ತೀರಿಸ್ಬೇಕು. ಅದೇ ರೀತಿ ಆ ವಂಶದಲ್ಲಿ ಪಿತೃದೋಷ, ಪಿತೃಪಾಪ, ಪಿತೃಶಾಪ, ಗರ್ಭಿಣಿ ಶಾಪ, ಸ್ತ್ರೀ ಹತ್ಯೆ ಶಾಪ, ಈ ಥರ ಬೇಕಾದಷ್ಟು ಶಿಶು ಶಾಪ ಎಲ್ಲ ಇರುತ್ತೆ. ಆ ಶಾಪಗಳು ಹೋದರೆ ಮಾತ್ರನೇ ಆ ಕುಜದೋಷಕ್ಕೆ ಒಂದು ಜೀವ ಬರುತ್ತೆ. ಹಾಗಾಗಿ ಅದನ್ನೆಲ್ಲ ಪರಿಹಾರ ಖಂಡಿತ ಮಾಡಬೇಕು. ನೋಡಿ, ಕಾಮತ್ವ ಜಾಸ್ತಿ ಅನ್ನೋದು ಯಾಕೆ ಅಂತ ಹೇಳಿದ್ರೆ ಎಲ್ರಿಗೂ ಇರೋದಿಲ್ಲ, ಅದು ಪಾದ ಡಿಫ್ರೆಂಟಾಗಿರುತ್ತೆ. ಹಾಗಾಗಿ ಆ ಇರೋದನ್ನು ಹೆಣ್ಮಗಳಾಗಲಿ ಗಂಡ್ಮಗಳಾಗಲಿ ಖಂಡಿತ ಅದನ್ನು ಸರಿಪಡಿಸ್ಬೇಕು. ಅದನ್ನು ಸರಿ ಆಯಿತು ಅಂದರೆ ಖಂಡಿತ ಮದುವೆ ಅದೇ ಆಗುತ್ತೆ. ಅದು ಸರಿಯಾಗೋದಕ್ಕೆ ನೋಡಿ 5 ತಿಂಗಳು ಹಿಡ್ಕೊಳ್ಳುತ್ತೆ, 5 ತಿಂಗಳು ಕಾಲ ಹಿಡ್ಕೊಳ್ಳುತ್ತೆ. ನೀವು ಇವಾಗ ಜ್ಯೋತಿಷ್ಯರ ಹತ್ರ ಹೋಗ್ತೀರಾ ಅಥವಾ ನನ್ನ ಹತ್ರನೇ ಬರ್ತೀರಾ ಅಂದರೆ, ಅಮ್ಮ ನಾನು ಇವಾಗ ಪೂಜೆ ಮಾಡಿಬಿಟ್ಟೆ, ನೀವು ಹೇಳಿದ್ರೆ ನಾನು ಪೂಜೆ ಮಾಡಿಬಿಟ್ಟೆ, ನನಗೆ 3 ವಾರ ಆಯ್ತಮ್ಮ, ನನಗಿನ್ನೂ ಹೆಣ್ಣು ಬರಲಿಲ್ಲ, ನನಗಿನ್ನೂ ಮದುವೆ ಆಗಲಿಲ್ಲ ಅಂತ ಖಂಡಿತ ಆಗಲ್ಲ. ಆ ದೋಷ ಪರಿಹಾರ ಆಗೋಕ್ಕೆ 5 ತಿಂಗಳು ಕಾಲ ಬೇಕು. ಹಾಗಾಗಿ ಅದೇ ರೀತಿ ಇದು ಜ್ಯೋತಿಷ್ಯರ ಹತ್ರ ಹೋಗಿರ್ತೀರ, ಕೇಳಿರ್ತೀರ, ಅವ್ರು ಪರಿಹಾರ ಮಾಡಿರ್ತಾರೆ. ಅವ್ರ ಹತ್ರನೂ ಹೋಗ್ಬಿಟ್ಟು, ಏನು ಸ್ವಾಮಿ 2 ತಿಂಗಳಾಯಿತು 3 ತಿಂಗಳಾಯಿತು ನನಗಿನ್ನೂ ಹೆಣ್ಣು ಬರಲಿಲ್ಲ ಅಥವಾ ಗಂಡು ಬಂದಿರಲಿಲ್ಲ, ಡಿಸ್ಟರ್ಬೆನ್ಸ್ ಮಾಡಬೇಡಿ, ಸ್ವಲ್ಪ ನಿಧಾನದಿಂದ ಇರಿ. ಖಂಡಿತ 5 ತಿಂಗಳು ಅವಕಾಶ ತಗೊಳ್ಳಿ. ಮುಗೀತು ಅಂದ್ರೇ ಮದುವೆ ಆಗುತ್ತೆ. ಮದುವೆ ಆಗ 1 ವರ್ಷದಲ್ಲೇ ನಿಮ್ಮ ಮನೇಲಿ ಒಂದು ಶಿಶು ಖಂಡಿತ ಸಂತಾನ ಭಾಗ್ಯ ಆಗುತ್ತೆ. ಹಾಗಾಗಿ ಈ ದೋಷಕ್ಕೆ ಮಾತ್ರ ಲೇಟ್ ಆಗ್ಬೋದೇ ವಿನಃ ಸಂತಾನ ಭಾಗ್ಯಕ್ಕೆ ಕೊರತೆ ಇರೋದಿಲ್ಲ. ಹಾಗಾಗಿ ನೀವು ಸಂತಾನ ಭಾಗ್ಯ ಸಿಗಲಿಲ್ಲ, ಕುಜದೋಷ ಇದೆ, ಖಂಡಿತ ಆ ಥರ ಮೂಢನಂಬಿಕೆ ನಂಬೇಡಿ. ಈ ದೋಷನ ನೀವು ಪೂರ ಶಾಪ ಆಗಲಿ ದೋಷ ಆಗಲಿ ಪಾಪ ಆಗಲಿ ಕ್ಲಿಯರಾಗಿ ಮಾಡಿದ್ದೇ ಸತ್ಯ ಆದರೆ ಖಂಡಿತ ನಿಮಗೆ ಎಷ್ಟೇ ಲೇಟ್ ಆಗುತ್ತೋ ಅಷ್ಟು ಬೇಗ ಸಂತಾನ ಭಾಗ್ಯನೂ ಸಹ ಸಿಗುತ್ತೆ. ಈ ರೀತಿ ಕುಜನ ದೋಷ. ಹಾಗಾಗಿ ತಮಿಳ್ನಾಡಿಗೆ ಹೋಗಿ ಸಹ, ತಮಿಳ್ನಾಡಲ್ಲಿ ಹೋಗಿ ಪಳನಿ ಅಂತ ಇದೆ, ಪಳನಿಲಿ ಹೋಗಿ ಸುಬ್ರಹ್ಮಣ್ಯನ ದರ್ಶನ ಮಾಡ್ಕೊಂಡು ಬಂದರೆ ಖಂಡಿತ ಅದು ಸಹ ಒಳ್ಳೆಯದಾಗುತ್ತೆ. ನಮ್ಮ ಸುಬ್ರಹ್ಮಣ್ಯದಲ್ಲಿ ನೋಡಿ ಆಶ್ಲೇಷ ಪೂಜೆಗೂ ಸಹ ಹೋಗಿ, ಅದೇ ರೀತಿ
ಘಾಟಿ ಸುಬ್ರಹ್ಮಣ್ಯಕ್ಕೂ ಹೋಗ್ಬಿಟ್ಟು ನೀವು ಅಲ್ಲಿ ಹೋಗಿ ಸೇವಾ ಕೌಂಟ್ರಲ್ಲಿ ಈ ಥರ ಒಂದೊಂದು ದೋಷಗಳಿಗೂ ಸಹ ಅಲ್ಲಿ ಪೂಜೆ ಇಟ್ಟಿದ್ದಾರೆ. ನೀವು ಅಲ್ಲಿ ಹೋಗಿ ಕೇಳಬೇಕು ಯಾವ ಪೂಜೆ ಮಾಡಬೇಕು, ಯಾವ ರೀತಿ ನಾವು ಮಾಡ್ಕೊಳ್ಳೋದು. ಆಶ್ಲೇಷ ಪೂಜೆ ಅನ್ನೋದು ತುಂಬ ವಿಶೇಷತೆ, ಎಲ್ಲದಕ್ಕೂ ಬರುತ್ತೆ. ಇದಕ್ಕೂ ಸಹ ನೀವು ಮಾಡ್ಬೋದು. ಒಂದೊಂದು ಪೂಜೆ ಮಾಡೋದ್ರಿಂದನೂ ಒಂದೊಂದು ವಿಷಯನೂ ನಮಗೆ ಲಭ್ಯ ಆಗ್ತಾನೇ ಇರುತ್ತೆ, ಆದರೆ ಕಣ್ಣಿಗೆ ಕಾಣಿಸಲ್ಲ. ಅದರಲ್ಲೂ ಕುಜಾ ದೋಷ ತುಂಬ ಮಹಾ ಕಷ್ಟ, ಅದನ್ನು ಹೋಗ್ಸೋದಕ್ಕೆ ಮಹಾ ಕಷ್ಟ. ಅದು ಹೋಗೋವರೆಗೂ ನೀವೇನೇ ಮಾಡಲಿ, ಲವ್ ಮಾಡಿರಲಿ ಅಥವಾ ಮನೇಲಿ ಲವ್ ಮಾಡಿದ್ದನ್ನು ಅಕ್ಸೆಪ್ಟ್ ಮಾಡ್ಕೊಂಡಿದ್ದಾರೆ, ಮದುವೆ ಮಾಡಬೇಕು ಅಂತ ಡೇಟೇ ಫಿಕ್ಸ್ ಮಾಡಿದ್ರೇನು ಸರಿ, ಅಥವಾ ರಿಲೇಷನ್ಸಲ್ಲೇ ಹೆಣ್ಣಿದ್ದಾರೆ ಮದುವೆ ಮಾಡ್ಕೊತೀವಿ, ಗಂಡಿದ್ದಾರೆ ಮಾಡ್ಕೊತೀವಿ ಅಂದ್ರೇನು ಈ ದೋಷ ಇದ್ದರೆ ಖಂಡಿತ ಸ್ಟೇಜಲ್ಲಿ ಹೋಗಿ ಸಹ ಮದುವೆ ನಿಂತು ಹೋಗುತ್ತೆ. ಹಾಗಾಗಿ ಅದನ್ನು ಸರಿಪಡಿಸೋವರೆಗೂ ದಯವಿಟ್ಟು ಅದನ್ನು ಸರಿಪಡಿಸೋವರೆಗೂ ಮಾಡ್ಕೋಬೇಡಿ. ನಿಧಾನ ಆದ್ರೂ ಪರವಾಗಿಲ್ಲ, ಮನೆಯವರು ಸರಿಪಡಿಸೋವರೆಗೂ ಸ್ವಲ್ಪ ನಿಧಾನದಿಂದ ಇರಿ. ನೀವುಗಳು ಸಹ ಆತರ ಪಡಬೇಡಿ. ಖಂಡಿತ ಹೆಣ್ಮಕ್ಳಾಗಲಿ ಗಂಡ್ಮಕ್ಳಾಗಲಿ ಅದರಿಂದ ಆತರ ಪಡಬೇಡಿ, ಒಳ್ಳೆಯದಾಗೋದಕ್ಕೆ. ಅದೇ ರೀತಿ ಒಂದೇ ನೋಡಿ, ಗಂಡಿಗೂ ಇದೆ ಹೆಣ್ಣಿಗೂ ಇದೆ ಅನ್ನುವಾಗ ಖಂಡಿತ ಇವಾಗ ಒಂದು ಹೆಣ್ಣು ನೋಡಿದ್ದೀವಿ, ಅವ್ರಿಗೂ ಕುಜದೋಷ ಇದೆ, ಒಂದು ಹೆಣ್ಣಿದೆ ಆ ಹೆಣ್ಣಿಗೂ ಇದೆ ಅಂದರೆ ಟಕ್ಕಂತ ಮದುವೆ ಆಗ್ಬಿಡುತ್ತೆ. ಯಾಕೆಂದರೆ ಇಬ್ಬರಿಗೂ ಇರೋಂಥ ಟೈಮಲ್ಲಿ ಅದು ನಡೆಯುತ್ತೆ. ಆದ್ರೂ ಪರಿಹಾರ ಮಾಡಿ. ಗುರುವೇ ಶರಣಂ. ಎಸ್ ಅಮ್ಮ, ಇವಾಗ ಭುಜದೋಷದ ಬಗ್ಗೆ ಹೇಳಿದ್ವಿ. ಇನ್ನು ಹೆಣ್ಣು ಮಕ್ಕಳಿಗಾಗಲಿ ಪುರುಷರ ನಾಗದೋಷ ಅಂತ ಇರುತ್ತೆ. ಸೊ ಈ ನಾಗದೋಷ ಯಾಕಾಗುತ್ತೆ, ನಾಗದೋಷದಿಂದ ಯಾಕೆ ಬರುತ್ತೆ, ಅದರಿಂದ ಏನು ಪರಿಹಾರ ಮಾಡ್ಕೋಬಹುದು? ಹೌದು, ನಾಗದೋಷ ಏನಕ್ಕೆ ಬರುತ್ತೆ ಅಂದರೆ ನೋಡಿ, ಹೋದ ಜನ್ಮದಲ್ಲಿ ನಾವು ಯಾವುದಾದ್ರೂ ಒಂದು ನಾಗ ಅಂದರೆ ನಾಗರ ಹಾವು ಅಂದರೆ ನಾಗರ ಹಾವು ಮಾತ್ರ ಅಲ್ಲ, ಯಾವುದೇ ಒಂದು ನೀವು ಹಾವುಗಳನ್ನ ಸಾಯಿಸಿದರೆ ಖಂಡಿತ ಈ ಜನ್ಮದಲ್ಲಿ ನಿಮಗೆ ಬಂದೇ ಬರುತ್ತೆ. ಯಾಕೆ ಅಂತ ಅಂದರೆ ಅದು ಸರ್ಪದೋಷ ಅಂತಲೂ ಸಹ ಹೇಳ್ತೀವಿ. ಸರ್ಪದೋಷ ಯಾರಿಗೆ ಬಂದಿದೆಯೋ ಅದು ಖಂಡಿತ ಹೋದ ಜನ್ಮದಲ್ಲಿ ಆ ಹಾವಿಗೆ ತುಂಬಾ ಪ್ರಾಬ್ಲಮ್ ಮಾಡಿದ್ದೀರಾ ಅಂತ ಅರ್ಥನೇ. ಹಾಗಾಗಿ ಆ ದೋಷನೂ ಸಹ ಸುಬ್ರಹ್ಮಣ್ಯದಲ್ಲಿ ಆಶ್ಲೇಷ ಪೂಜೆ ದಿವಸ ಮಾಡ್ತಾರೆ. ಆಗ ನೀವು ಹೋಗಿ ಆಶ್ಲೇಷಕ್ಕೆ ಸೇರಿಕೊಂಡ್ರೆ ಆ ಪೂಜೆ ಮಾಡಿದ್ರೇನೂ ಸಹ ನಾಗಪ್ರತಿಷ್ಠೆ ಮಾಡಬೇಕಾಗುತ್ತೆ. ನಾಗಪ್ರತಿಷ್ಠೆ ಸುಬ್ರಹ್ಮಣ್ಯದಲ್ಲಿ ಮಾಡ್ಬೋದು, ಘಾಟಿ ಸುಬ್ರಹ್ಮಣ್ಯದಲ್ಲೂ ಮಾಡ್ಬೋದು. ಈ ಥರ ಬೇಕಾದಷ್ಟು ಸ್ಥಳಗಳಲ್ಲಿ ಮಂತ್ರಾಲಯದಲ್ಲೂ ಸಹ ಮಾಡ್ತಾರೆ. ಹಾಗಾಗಿ ನಾವು ಹೋಗಿ ಒಂದು ವಾರ ಮುಂಚೆನೇ ಇನ್ಫಾರ್ಮೇಷನ್ ಕೊಟ್ಟರೆ ಅದು ಸಹ ಸರಿಪಡಿಸ್ಕೊಡ್ತಾರೆ. ಅದು ನೋಡಿ, ನಾಗಶಾಪ ನಮ್ಮಲ್ಲಿ ತೀರಬೇಕು ಅಂತಂದರೆ ಖಂಡಿತ ಸ್ವಲ್ಪ ಲೇಟ್ ಆಗುತ್ತೆ. ಯಾಕೆ ಅಂತಂದರೆ ಆ ಶಾಪದಿಂದ ವಿಮುಕ್ತಿ ಆಗೋದು ಸ್ವಲ್ಪ ನಿಧಾನ ಆಗುತ್ತೆ. ಅದೇ ರೀತಿ ದೇಹ ಎಲ್ಲ ನಾಗ ಯಾವ ರೀತಿ ಇದ್ನೋ ಅದೇ ರೀತಿ ದೇಹ ಎಲ್ಲ ಕಪ್ಪಾಗ ಬರುತ್ತೆ. ಎಷ್ಟೋ ಜನಕ್ಕೆ ನೀವು ನೋಡಿರ್ಬೋದು, ದೇಹ ಎಲ್ಲ ನಾಗರ ಥರನೇ ಆಗಿರುತ್ತೆ. ಆ ನಾಗದೇವನ ನೋಡಿದಾಗೆ ಆಗಿರುತ್ತೆ. ಕಾರಣ ಅದು ನಾಲ್ಗೆಲೂ ಸಹ ನಾಲ್ಗೆ ತೆಗೆದ್ರು ಅಂದರೆ ಪೂರ ಕಪ್ಪಿರುತ್ತೆ. ಅದು ಎಲ್ಲರೂ ಅಂದ್ಕೊಂಡಿದ್ದಾರೆ ನಾನು ನುಡಿದಿದ್ದ ತಕ್ಷಣ ಅದು ಶಾಪ, ನಾನು ಹೇಳ್ಬಿಟ್ರೆ ಎಲ್ಲನೂ ತಟ್ಟುತ್ತೆ, ನಾನು ಹೇಳ್ಬಿಟ್ರೆ ಎಲ್ರಿಗೂ ಶಾಪ ಆಗುತ್ತೆ ಅಂತ. ಅದು ಸುಳ್ಳು, ನಂಬೇಡಿ ಖಂಡಿತ. ಯಾಕೆ ಅಂತಂದರೆ ನಾಲ್ಗೆಲಿರೋ ಮಚ್ಚೆ ಎಲ್ಲ ಅದು ನಾಗ ಶಾಪದಿಂದ ಬಂದಿರುತ್ತೆ ವಿನಃ ಅದು ನೀವು ಹೇಳೋದನ್ನು ನಾಗರು ನಿಮಗೋಸ್ಕರ ನಾಗದೇವತೆ ಶಾಪ ಹಾಕಿರ್ತಾನೆ, ಅದರಲ್ಲಿ ನಿಮ್ಗೆ ಬಂದಿರುತ್ತೆ. ನೀವಿಬ್ಬರು ಇನ್ನೊಬ್ರಿಗೆ ಶಾಪ ಹಾಕ್ತೀರಾ ಅದಾಗುತ್ತೆ ಅಂದರೆ ಅದು ಸತ್ಯ ಅಲ್ಲ. ಕಾರಣ ನೀವು ಅದರಿಂದ ಹೊರಗಡೆ ಬರಬೇಕೇ ವಿನಃ ನೀವು ಇನ್ನೊಬ್ರಿಗೆ ಶಾಪ ಹಾಕಂತ ಅಲ್ಲ. ಹಾಗಾಗಿ ಆ ನಾಗದೇವತೆ ಶಾಪ ಹೋಗಬೇಕು ಅಂದರೆ ಖಂಡಿತ ಅದನ್ನು ಸರಿ ಮಾಡಿಸ್ಬೇಕು. ನಾಲ್ಗೆ ಎಲ್ಲ ಕಪ್ಪಾಗುತ್ತೆ. ಅದೇ ರೀತಿ ಮುಖನೂ ಭಾವನೆಯೂ ಸಹ ಬರ್ತಾ ಮುಖದಲ್ಲೂ ಸಹ ಆ ಮಚ್ಚೆಗಳು ಬರುತ್ತೆ. ಕೈ ಕಾಲಾಗಲಿ ಅದೂ ಸಹ ಮಚ್ಚೆಗಳು ಬಂದ್ಬಿಡುತ್ತೆ. ಇದೆಲ್ಲ ಬರೋ ಅಂಥ ಸಮಯದಲ್ಲಿ ಏನೇನೂ ಮಾಡೋಕ್ಕೆ ಸಾಧ್ಯ ಇಲ್ಲ, ಯಾವ ಮದ್ದು ಇಲ್ಲ. ನಾಗ ಪ್ರತಿಷ್ಠೆ ಮಾಡಿ ಆಶ್ಲೇಷ ಪೂಜೆ ಮಾಡಿಸಿ ಆ ಭಗವಂತನಿಗೆ ಸುಬ್ರಹ್ಮಣ್ಯದಲ್ಲಿ ಹೋಗಿ ಸಂಕಲ್ಪ ಮಾಡಿದ್ರೆ ಮಾತ್ರ ಅವರು ಕೊಡ ಅಂತ ಆ ಮಣ್ಣು ಅಂತ ಹೇಳ್ಬಾರ್ದು, ಮೃತ್ತಿಕೆ ಸಹ ಅದನ್ನು ತಂದು ದೇಹ ಎಲ್ಲ ಹಚ್ಚಿ ಸ್ನಾನ ಮಾಡಿದ್ದಾಗಲೇ 9 ದಿವಸ ಹಚ್ಚಿ ಸ್ನಾನ ಮಾಡಿದ್ರೆ ಆ ಶಾಪನೂ ಹೋಗುತ್ತೆ, ಅದನ್ನು ಸರಿಯಾಗುತ್ತೆ. ಗುರುವೇ ಶರಣಂ. ಎಸ್ ಅಮ್ಮ, ಅವಾಗ ಹೇಳಿದ್ರು ನಾಗದೋಷದ ಬಗ್ಗೆ ಮಾತಾಡಿದ್ವಿ. ಏನು ಹೇಳಿದ್ರೆ ರಾಘವೇಂದ್ರ ರಾಯರ ಬಗ್ಗೆ ಮಾತಾಡೋಣ. ಇವಾಗ ಪವಾಡಗಳ ಬಗ್ಗೆ ಮಾತಾಡೋಣ. ರಾಘವೇಂದ್ರ ರಾಯರು ಸನ್ಯಾಸಿ ಆಗಿದ್ದಾರೆ. ಯಾಕೆ ಮದುವೆ ಜೀವನ ಯಾಕೆ ಅವರ ಬೇಡ ಅಂದ್ರು, ಯಾಕೆ ದೂರ ಸರಿದ್ರು ಅದರಿಂದ? ರಾಘವೇಂದ್ರ ಸ್ವಾಮಿ ನೋಡಿ
ಯಾಕೆ ಸನ್ಯಾಸಿ ತಗೊಂಡ್ರು ಅಂದರೆ ಪ್ರಪಂಚ ಬಾಳ್ಸೋಕ್ಕೋಸ್ಕರ. ಕೃತ ಈಗ ತೇತರ ಈಗ ದ್ವಾಪರ ಈಗ ಕಲಿಯುಗದಲ್ಲಿ ಭಗವಂತ ಏನು ಮಾಡಿದ್ರು, ಅವತಾರ ಮಾಡಿಕೊಂಡೇ ಬಂದಿದ್ದಾರೆ. ಹಾಗಾಗಿ ಪ್ರಪಂಚದಲ್ಲಿ ಬಳಲ್ತಾ ಇರೋ ಅಂಥ ಭಕ್ತರನ್ನೆಲ್ಲ ಸರಿ ಮಾಡಬೇಕು ಅಂತಲೇ ಅವರು ಸನ್ಯಾಸಿ ತಗೊಂಡಿದ್ದು. ಯಾಕೆಂದರೆ ನಾರ್ಮಲಾಗಿ ಅವರು ನಮ್ಮ ಥರನೇ ಇದ್ದಿದ್ರೆ ಅವರು ಇಷ್ಟೊಂದು ಪ್ರಬಲ ಆಗ್ತಾ ಇರಲಿಲ್ಲ. ಏಕೆಂದರೆ ಕುಟುಂಬಸ್ಥನಾಗಿದ್ದರೆ ಏನೇನು ಸಾಧಿಸೋಕ್ಕೆ ಖಂಡಿತ ಸಾಧ್ಯ ಇರಲ್ಲ. ಏಕೆಂದರೆ ಒಂದು ಮಗು ಬಂದು ಅಳ್ತಾ ಇರುತ್ತೆ, ಒಂದು ವೈಫು ಕಷ್ಟ ಕೊಡ್ತಾರೆ, ಒಂದು ಮನೇಲಿರೋ ಅಂಥವ್ರಿಂದ ಬಳಲಬೇಕಾಗುತ್ತೆ. ಹಾಗಾಗಿ ಆ ಭಗವಂತನಿಗೆ ಹೇಳಿದ್ದೆ ಆ ಸನ್ಯಾಸಿ ಸ್ವೀಕಾರನೇ ಬೇಕಾಗಿತ್ತು. ಹಾಗಾಗಿ ಭೂಮಾದೇವಿಲಿದ್ದು ಪ್ರಪಂಚನ ಕಾಪಾಡಬೇಕು ಅಂತಂದರೆ ಆ ಭಗವಂತ ಸನ್ಯಾಸಿ ತೊಗೊಳ್ಳೇಬೇಕಾಯಿತು. ಹಾಗಾಗಿ ತಗೊಳ್ಳೋಂಥ ಟೈಮಲ್ಲಿ ಅವರ ವೈಫು ಸಹ ಸುಸೈಡ್ ಮಾಡ್ಕೊಂಡ್ಬಿಡ್ತಾರೆ. ಕಾರಣ ಏನು ಅಂದರೆ ಅಷ್ಟೂ ಮನೆಯಲ್ಲಿ ಕಳ್ಳತನ ಆಗುತ್ತೆ, ಊಟಕ್ಕಿರಲ್ಲ, ಬಡತನ, ಮಗು ಊಟನೇ ಇರೋದಿಲ್ಲ. ಹೀಗಾಗಿ ಒಂದೊಂದು ಆಗ್ತಾ ಅವರು ಎಲ್ಲನೂ ಅವ್ರು ಮಾಡಿದಂಥ ತ್ಯಾಗಗಳನ್ನ, ಅವ್ರು ತೊಗೊಂಡಿದ್ದಂಥ ಗ್ರಂಥಗಳನ್ನೆಲ್ಲನೂ ತೊಗೊಂಡೋಗಿ ಗಂಗೆಲೆ ಸಮರ್ಪಣೆ ಮಾಡೋಕ್ಕೆ ಹೋಗ್ತಾರೆ. ಆಗಾಗ ಮಾಡೋಕ್ಕೆ ಹೋದಾಗ ಆ ದೇವಿ ಶಾರದಾದೇವಿ ಪ್ರತ್ಯಕ್ಷ ಆಗಿ ಅವರ ನೆನಪನ್ನು ನೆನಪಿಸ್ತಾರೆ. 4 ಯುಗಗಳಲ್ಲಿಯೂ ನೀನು ಅವತಾರ ಮಹಾಪುರುಷ, ನೀನು ಬಂದು ಸಾಧಾರಣ ಮನುಷ್ಯ ಅಲ್ಲ, ನೀನು ಸನ್ಯಾಸಿ ತಗೊಂಡು ಶ್ರೀ ರಾಘವೇಂದ್ರ ಅನ್ನೋ ಪಟ್ಟಾಭಿಷೇಕ ಮಾಡಿಸ್ಕೊಂಡು ನೀನು ಆ ಭೂಮಾದೇವಿಯಲ್ಲಿ ಕೂತ್ಕೊಂಡು ಬರೋ ಅಂಥ ಬೃಂದಾವನ ಪ್ರವೇಶ ಆಗಬೇಕು. ಆದಮೇಲೆ ನೀನು ಬಂದಂಥ ಭಕ್ತರಿಗೆ ಏನೇ ಕಷ್ಟದಿಂದ ಬಂದ್ರೇನು ಅವರ ಇಷ್ಟಾರ್ಥಗಳನ್ನು ನೀನು ಪೂರೈಸಬೇಕು ಅಂತ ಹೇಳಿ ಆ ತಾಯಿ ಹೇಳಿದ್ಮೇಲೇ ಆ ಭಗವಂತ ಹೋಗಿ ಸನ್ಯಾಸಿ ಸ್ವೀಕಾರ ತಗೊಂಡು ಪಟ್ಟಾಭಿಷೇಕ ಮಾಡಿಸ್ಕೊಂಡು ಆ ಭಗವಂತ ವೆಂಕಟಾನಾಥ ಅನ್ನೋ ನಾಮದಿಂದ ಶ್ರೀ ರಾಘವೇಂದ್ರ ಅನ್ನೋ ಹೆಸರನ್ನ ಅವ್ರಿಗೆ ಪಟ್ಟಾಭಿಷೇಕ ಕಟ್ಟಿ ಆ ಭಗವಂತನಿಗೆ ಸ್ವೀಕಾರ ಮಾಡ್ತಾರೆ. ಪಟ್ಟಾಭಿಷೇಕ ಮಾಡಿ ಆ ಬೃಂದಾವನ ಪ್ರವೇಶ ಆಗ್ತಾರೆ ಭಗವಂತ. ಹಾಗಾಗಿ ನಮಗೋಸ್ಕರ ಅವತಾರ ಮಾಡಿದಂಥ ಗುರು ರಾಘವೇಂದ್ರ ಸ್ವಾಮಿನ ನಾಮಸ್ಮರಣೆ ಖಂಡಿತ ಎಲ್ಲರೂ ಮಾಡಿ ಆ ಭಗವಂತನಂತ ಆ ಭಗವಂತ ಇನ್ಮೇಲೆ ನಮಗೆ ಖಂಡಿತ ಎಲ್ಲೆಲ್ಲೂ ಸಿಗಲ್ಲ. ನೋಡಿ, ಜಗದ್ಗುರು ಅಂದ್ರೇ ಶ್ರೀ ರಾಘವೇಂದ್ರ ಸ್ವಾಮಿ, ಅವರಿಂದ ಎಲ್ಲ ಪಡ್ಕೋಬೋದು. ಇನ್ನೊಂದು ದಿನ ಸಹ ನಿಮಗೆ ವಿವರವಾಗಿ ಹೇಳ್ತೀನಿ. ಸ್ವಲ್ಪ ಗಂಟೆಲ್ಲ ಕಟ್ಕೊಂಬಿಟ್ಟಿದೆ, ಹೇಳೋಕ್ಕಾಗ್ತಾ ಇಲ್ಲ, ತುಂಬ ವಿಷಯ ಇದೆ ಹೇಳ್ಬೋದು. ಹಾಗಾಗಿ ಖಂಡಿತ ವಿಷಯ ತಿಳಿಸ್ತೀನಿ, ಕ್ಷಮಿಸಿ. ಅಮ್ಮ ರಾಘವೇಂದ್ರ ರಾಯರ ಬಗ್ಗೆ ಎಷ್ಟು ತಿಳಿಸ್ಕೊಟ್ರು ಅದು ಕಮ್ಮಿನೇ ನಮಗೆ. ಅವ್ರ ಪವಾಡಗಳ ಬಗ್ಗೆ, ಮಹಿಮೆ ಬಗ್ಗೆ ಎಷ್ಟು ಹೇಳಿದ್ರು ನಮ್ಗೆ ಕಡಿಮೆನೇ ಅದು. ಸೊ ಇನ್ನೊಂದು ಹೇಳ್ಬೇಕಾದ್ರೆ ಇವಾಗ ಮಂತ್ರಾಲಯಕ್ಕೆ ಹೋಗ್ತೀವಿ, ರಾಘವೇಂದ್ರ ರಾಯರ ಮಂತ್ರಾಲಯ, ಅಲ್ಲಿ ಗಿಳಿಶಾಸ್ತ್ರವನ್ನ ಹೇಳೋದಕ್ಕೆ ಕೂತಿರ್ತಾರೆ. ಆ ಗಿಳಿಶಾಸ್ತ್ರವರು ಡ್ರಿಂಕ್ ಮಾಡಿರ್ತಾರೆ, ಅಂದ್ರೆ ಆ ರೀತಿಯಾಗಿ ಮಾಡಿಕೊಂಡು ಗಿಳಿಶಾಸ್ತ್ರವನ್ನ ಹೇಳ್ತಾ ಇರ್ತಾರೆ. ಅದು ಸರಿನಾ? ಖಂಡಿತ ತಪ್ಪು. ಅದು ನಿಜ ಆಗುತ್ತಾ ಅವ್ರು ಹೇಳಿರೋದು ಗಿಳಿಶಾಸ್ತ್ರ? ನಾನು ಆಲ್ರೆಡಿ ಒಂದು ಟೈಮ್ ನಾವು ಮಾತಾಡಿದ್ದೀವಿ. ಇದು ನೋಡಿ, ಗಿಳಿಶಾಸ್ತ್ರ ಆಗಲಿ, ಗಿಳಿಶಾಸ್ತ್ರಕ್ಕೂ ಜ್ಯೋತಿಷ್ಯಕ್ಕೂ ಈಕ್ವಲ್ ಮಾಡಲೇಬಾರ್ದು. ಜ್ಯೋತಿಷ್ಯ ಅನ್ನೋದು ಬೇರೆ, ಗಿಳಿಶಾಸ್ತ್ರ ಅನ್ನೋದು ಬೇರೆ. ಅವ್ರ ಜೀವನಕ್ಕೋಸ್ಕರ ಅವ್ರು ಮಾಡ್ಕೊಂಡು ಹೋಗ್ತಾ ಇದ್ದಾರೆ ವಿನಃ ಅವರು ಜ್ಯೋತಿಷ್ಯ ಹೇಳೋಕ್ಕೋಸ್ಕರ ಅಲ್ಲ. ಅದಕ್ಕೂ ಇದಕ್ಕೂ ಅಪಾರವಾಗಿದ್ದಂಥ ದೂರ ಇದೆ. ಹಾಗಾಗಿ ಅವರು ಬೇಕಾಗಿದೆ, ಅವ್ರಿಗೆ ಹೊಟ್ಟೆಪಾಡು ಬೇಕಾಗಿದೆ, ದಿನಕ್ಕೂ ಅವ್ರಿಗೆ ಊಟ ಬಟ್ಟೆ ಬೇಕಾಗಿದೆ, ಅದು ಮಾಡ್ತಾ ಇದ್ದಾರೆ. ಖಂಡಿತ ಯಾರೇ ಆಗಲಿ ಮಂತ್ರಾಲಯದಲ್ಲಿ ಹೋಗೋಂಥವ್ರು, ನಾನ್ ವೆಜ್ ಸೇವನೆ ಮಾಡೋರಾಗಲಿ ಅಥವಾ ಡ್ರಿಂಕ್ಸ್ ಮಾಡಿ ಅಲ್ಲಿ ಹೋಗೋರಂಥವ್ರಾಗಲಿ ಖಂಡಿತ ಮಾಡಬೇಡಿ, ಪಾಪಕ್ಕೆ ಈಡಾಗ್ತೀರ. ಏಕೆ ಅಂತಂದರೆ ಅಲ್ಲಿ ಭಗವಂತ ಇರೋ ಅಂಥದ್ದು ಆ ರಾಘವೇಂದ್ರ ಸ್ವಾಮಿ ಶ್ರೇಷ್ಠತೆ ಆದವರು, ಆ ಸಂಕಲ್ಪ ಶ್ರೇಷ್ಠವಾಗಿದ್ದಂಥದ್ದು. ಆ ಭಗವಂತ ಎಲ್ಲ ಪಾಪಗಳನ್ನೂ ಕರ್ಮಗಳನ್ನೂ ಎಂಥ ಶಾಪ ಆಗಲಿ ಎಂಥ ದೋಷ ಆಗಲಿ ತೊಳಿತಾ ಇರೋಂಥವ್ರು. ಅಂಥ ಭಗವಂತನ ಹತ್ರ ಈ ಥರ ಯಾರು ಮಿಸ್ಟೇಕು ಮಾಡಬಾರ್ದು. ಹಾಗಾಗಿ ಆ ಗಿಳಿಶಾಸ್ತ್ರ ಅನ್ನೋಂಥದ್ದೇನು ಅವರು ಹೊಟ್ಟೆಪಾಡಿಗೋಸ್ಕರ ಮಾಡ್ಕೊಳ್ಳೋ ಅಂಥದ್ದು ಅದು ಖಂಡಿತ ಸತ್ಯ ಅಲ್ಲ. ಅದೇ ರೀತಿ ಅದು ಜೀವನಕ್ಕೋಸ್ಕರ ಮಾಡ್ತಾ ಇರೋದಂಥದ್ದು, ಅದು ಒಂದು ಟೈಮ್ ಪಾಸ್ ಥರ ಸಹ ಹೇಳ್ಬೋದು. ಜ್ಯೋತಿಷ್ಯಕ್ಕೂ ಇದಕ್ಕೂ ಸಂಬಂಧನೇ ಇಲ್ಲ, ಖಂಡಿತ. ಎಸ್ ಹೇಳ್ತಾ ಇದ್ದೀರಿ ಎಲ್ಲ. ಇವತ್ತಿನ ಸಂಚಿಕೆಯಲ್ಲಿ ತುಂಬ ತಿಳಿಸ್ಕೊಟ್ರೆ ನಮಗೆ ತಿರುವಣ್ಣಾಮಲೈ ಬಗ್ಗೆ, ಗಿರಿವನದ ಬಗ್ಗೆ, ಅಲ್ಲಿ ಯಾಕೆ ಪ್ರದಕ್ಷಿಣೆ ಹಾಕಬೇಕು, ಪಾರ್ವತಿ ದೇವಿಯಲ್ಲಿ ಪ್ರದಕ್ಷಿಣೆ ಹಾಕ್ತಾ ಇದ್ರು, ಅಲ್ಲಿಂದನೇ ಅರ್ಧನಾರೀಶ್ವರ ಅನ್ನೋದು ಹೆಸರು ಬಂತು. ಈ ರೀತಿಯಾಗಿ ಎಲ್ಲ ತಿಳಿಸ್ಕೊಟ್ರಿ. ಇನ್ನು ಅಲ್ಲಿ ಇರ್ತಕ್ಕಂಥ ಅಘೋರಿಗಳ ಪವಾಡಗಳ ಬಗ್ಗೆನೂ ಕೂಡ ನಮಗೆ ತಿಳಿಸ್ಕೊಟ್ರಿ ಇವತ್ತಿನ ಸಂಚಿಕೆಯಲ್ಲಿ. ಗುರು ಪೌರ್ಣಿಮೆ ಬಗ್ಗೆ, ಏಕಾದಶಿಯ ಬಗ್ಗೆ, ಇವತ್ತಿನ ವಿಶೇಷತೆ ಏನು ಅನ್ನೋದೆಲ್ಲನೂ ಹೇಳ್ಕೊಟ್ರೆ. ಇನ್ನು ನಾಳಿನ ಸಂಚಿಕೆಯಲ್ಲಿ ಕೂಡ ಇನ್ನೂ ಶ್ರೀ ಗುರು ರಾಘವೇಂದ್ರ ರಾಯರ ಬಗ್ಗೆ, ಇನ್ನೂ ಮಹಿಮೆ ಬಗ್ಗೆ, ಪವಾಡಗಳ ಬಗ್ಗೆ ನಮಗೆ ತಿಳಿಸ್ಕೊಡಿ, ನಮ್ಮ ವೀಕ್ಷಕರಿಗೂ ತಿಳಿಸ್ಕೊಡಿಸಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸೋಣ. ನಮಸ್ಕಾರ.
ನೋಡಿದ್ರಲ್ಲ ವೀಕ್ಷಕರೇ, ಇವತ್ತಿನ ಸಂಚಿಕೆಯಲ್ಲಿ ಶ್ರೀ ಗುರು ರಾಘವೇಂದ್ರ ರಾಯರ ಬಗ್ಗೆ, ಅವರ ಪವಾಡಗಳ ಬಗ್ಗೆ, ಮಹಿಮೆ ಬಗ್ಗೆ ಮತ್ತು ತಿರುವಣ್ಣಾಮಲೈನಲ್ಲಿ ದೇವರ ಯಾವ ರೀತಿಯಾಗಿ ನೆಲೆಸಿದ್ರು, ಯಾವ ರೀತಿಯಾಗಿ ಬಂದರು, ಇನ್ನು ಸಂಪಿಗೆ ಹೂವು ಬಗ್ಗೆ ಕೂಡ ಮಾತಾಡಿದ್ರು. ತಲೆಯಲ್ಲಿ ಮುಡಿಬೇಕಾಗಿತ್ತು, ಎಷ್ಟೋ ವರ್ಷಗಳಿಂದ ಅದು ಆಗಲಿಲ್ಲ, ಪಾದದಡಿಗೆ ಬಿದ್ದು ಶಿವನ ಯಾವ ರೀತಿಯಾಗಿ ಸಂಪಿಗೆ ಹೂವು ಒಂದು ತನ್ನ ಒಂದು ಮಾತನ್ನ ಶಿವನ ಮೂಲಕ ಯಾವ ರೀತಿಯಾಗಿ ಹೇಳ್ಕೊಂಡ್ರು, ಪಾದದಡಿಗೆ ಇರೋದು, ಸಂಪಿಗೆ ಹೂವನ್ನ ಪಾದದಡಿಗೆ ಇಡೋದು ಯಾವ ರೀತಿಯಾಗಿ 20 ವರ್ಷಗಳಿಂದ ಶ್ರಮ ಪಟ್ಟರು ಕೂಡ ತಲೆಯಲ್ಲಿ ಶಿವನ ತಲೆಯಲ್ಲಿ ಕೂಡ್ಬೇಕು ಅಂದ್ಕೊಂಡು ಎಷ್ಟೋ ಶ್ರಮವನ್ನ ಪಟ್ಟಿರ್ತಕ್ಕಂಥ ಸಂಪಿಗೆ ಹೂವು ಅದು 40 ವರ್ಷಗಳಿಂದ ಕೂಡಕ್ಕಾಗದೆ ಪಾದದಡಿಗೆ ಬಂದ್ಬಿತ್ತು. ಈ ರೀತಿಯಾಗಿ ಗೊತ್ತಿರಲಿಲ್ಲ ಇದ್ರ ಬಗ್ಗೆ. ಸೊ ಇದು ಕೂಡ ನಮಗೆ ತಿಳಿಸ್ಕೊಟ್ರು. ಇನ್ನು ನಾಳಿನ ಸಂಚಿಕೆಯಲ್ಲಿ ಇನ್ನು ಶ್ರೀ ಗುರು ರಾಘವೇಂದ್ರ ರಾಯರ ಬಗ್ಗೆ, ಪವಾಡಗಳ ಬಗ್ಗೆ ಏನು ಅನ್ನೋದನ್ನು ತಿಳಿಸ್ಕೊಡ್ತೀವಿ. ಇನ್ನು ನಾಳಿನ ಸಂಚಿಕೆಯಲ್ಲಿ ನಾಳಿನ ವಿಶೇಷತೆ ಏನು, ಎಲ್ಲದ್ರ ಬಗ್ಗೆ ಮಾತಾಡೋಣ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸೋಣ. ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ನ್ಯೂಸ್ ಕನ್ನಡ, ಸುದ್ದಿ ನಿಮ್ಮದು, ವೇಗ ನಮ್ಮದು. ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮರತಾಯ ಚ